ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ನಾಗರಬಾವಿ ಗ್ರಾಮದ ಪುರಾತನ ಐತಿಹ್ಯವುಳ್ಳ ದೇವಸ್ಥಾನ ಇದು. ಸುಮಾರು 250 ವರ್ಷಕ್ಕೂ ಹಳೆಯದಾದಂಥ ಒಂದು ದೇವಸ್ಥಾನ. ಮೊದಲು ಚಿಕ್ಕದಾಗಿ ಒಂದು ಗುಡಿ ಇತ್ತು. ಅದಾದ ನಂತರ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಎಷ್ಟು ದೊಡ್ಡದಾಗಿ ಪಡಿಸಿ ಅದಾದ ನಂತರ ಪ್ರತಿ ವರ್ಷ ನಮ್ಮ ಗ್ರಾಮದ ಎಲ್ಲರೂ ಮತ್ತು ನಮ್ಮೆಲ್ಲ ಯುವಕರು ಸೇರಿಕೊಂಡು ಇದು ಪ್ರತಿ ವರ್ಷ ಒಂದು ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡೋ ಮುಖಾಂತರ ಒಂದು ಹನುಮ ಜಯಂತಿನ ಆಚರಣೆ ಮಾಡ್ತಾಯಿದ್ದೇವೆ. ಕಳೆದ ಬಾರಿ ಹಣ್ಣುಗಳಿಂದನೇ ಅಲಂಕಾರ ಮಾಡಿದ್ವಿ ಎಲ್ಲ. ಈ ಬಾರಿ ಹೊಸದಾಗಿ ನಮ್ಮ ನಾಗರಬಾವಿಯ ಒಂದು ಯುವಕರ ತಂಡ ಕಳೆದ ಬಾರಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಿದ್ರು. ಇವತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಇವತ್ತೆಲ್ಲ ಕ್ರೀಡಾ ಸಲಕರಣೆಗಳನ್ನು ಕ್ರೀಡೆಯಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಜೊತೆಗೆ ಹೂವನ್ನು ಬೆರೆಸಿ ಇವತ್ತು ವಿಭಿನ್ನ ರೀತಿಯಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ ಭಾಳ ಎಲ್ಲರೂ ಇಲ್ಲಿ ಬಂದು ಇದನ್ನು ನೋಡಿ ಭಾಳ ಖುಷಿ ಪಡ್ತಾ ಇದ್ದಾರೆ. ಜೊತೆಗೆ ಭಾಳ ಶಕ್ತಿಶಾಲಿಯಾದಂಥ ನಮ್ಮ ಹನುಮಂತರಾಯ ಆಂಜನೇಯ ಸ್ವಾಮಿ ಇಲ್ಲಿ ನನಗೂ ಸಹ ಅನುಭವ ಆಗಿದೆ. ದೇವರಿಗೆ ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಇಲ್ಲಿ ಇವತ್ತಿನ ದಿವಸ ಅನ್ನದಾನವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು 4-5 ಸಾವಿರ ಜನಕ್ಕೆ ಅನ್ನದಾನ ಮತ್ತು ಬೆಳಗ್ಗೆಯಿಂದ ಸಂಜೆ ಒಳಗಡೆ ಸುಮಾರು 10-12 ಸಾವಿರ ಜನ ಈ ದೇವರ ದರ್ಶನವನ್ನು ಪ್ರತಿ ವರ್ಷ ಪಡ್ಕೋತಾರೆ. ಇದು ವಿಶೇಷವಾಗಿ ನಾಗರಬಾವಿಯ ಈ ಭಾಗದ ಸುತ್ತಮುತ್ತ ಎಲ್ಲೂ ಇಷ್ಟೊಂದು ವಿಶೇಷವಾಗಿ ಅಲಂಕಾರ ಮಾಡ್ತಕ್ಕಂಥದ್ದು ನಮ್ಮ ನಾಗರಬಾವಿ ಗ್ರಾಮದಲ್ಲಿ ಮಾತ್ರ. ಒಂದು ವಿಶೇಷವಾದಂಥ ಶಕ್ತಿ ಇರ್ತಕ್ಕಂಥ ದೇವರು. ಜೊತೆಗೆ ಇಲ್ಲಿ ಶೇಷಾಮ ಗಣಪತಿ ಇದೆ, ಆದಿಶಕ್ತಿ ಕಾಳಿಕಾಂಬ ದೇವಿ ಇದೆ, ಬಂಡೆ ಮಾರಮ್ಮ ಇದೆ. ಇವೆಲ್ಲ ನಮ್ಮ ನಾಗರಬಾವಿಯ ಶಕ್ತಿ ದೇವತೆಗಳು. ಜೊತೆಗೆ ಆಂಜನೇಯ ಸ್ವಾಮಿಯನ್ನು ನಾವು ಪ್ರತಿ ವರ್ಷ ವಿಶೇಷವಾಗಿ ಪೂಜೆ ಮಾಡ್ತಾ ಬರ್ತಾಯಿದ್ದೇವೆ.